ಒಂದಾನೊಂದು ಕಾಲದಲ್ಲಿ ಒಬ್ಬರು ಆದಿಪುರುಷ ಇದ್ದರು. ಇವರನ್ನು ನೋಡಲು ಜನಸಾಗರವೇ ಕಾಯುತ್ತಿತ್ತು. ಆ ಮಹಾಪುರುಷನೇ ಶ್ರೀ ಪಿಳ್ಳಪ್ಪ ಸ್ವಾಮಿರವರು. ಕಡೆಯವರೇ ಚಿಕ್ಕ ಪಿಳ್ಳಯ್ಯ. ಈ ಮಹನೀಯನೇ ಈ ಕಥೆಯ ನಾಯಕ. ಒಬ್ಬೊಬ್ಬರು ನಡೀರಿ, ಅದು ಹೇಗೆ ನಾವು ಪಿಳ್ಳಪ್ಪ ಸ್ವಾಮಿನ ತರಬೇಕಂತ ನಮಗೆ ಗೊತ್ತಿದೆ. ಸ್ವಾಮಿಯವರನ್ನು ಕರೆದುಕೊಂಡು ಹೋಗಿ ತಮ್ಮ ಮನೇಲಿ ಇರಿಸ್ಕೊಬಿಡೋಣ ಅಂಥೇಳಿ ಬಂದು ಸ್ವಾಮಿಯವರ ಬಳಿ, ಸ್ವಾಮಿಯವರೇ ತಾವು ದಯಮಾಡಿ ನಮ್ಮ ಮನೆಗೆ ಆಗಮಿಸಿ. ಮಾಯಸಂದ್ರದ ಜನ ಭಕ್ತಾದಿಗಳು ಸಾಲು ಸಾಲಾಗಿ ಬಂದು ತಂಡೋಪತಂಡವಾಗಿ ಬಂದು ಕುಂಬಾರಿಕೆ ಕೆಲಸಕ್ಕೆ ತಾನೂ ಹೋಗುತ್ತಿದ್ದ. ಇವರು 4 ಜನ ಮಾಡುವ ಕೆಲಸವನ್ನು ತಾನೊಬ್ಬನೇ ಮಾಡಿ ಮುಗಿಸುತ್ತಿದ್ದ. ಗುಡುಗು ಮಿಂಚು ಸಿಡಿಲಿನ ಆರ್ಭಟದೊಂದಿಗೆ ವರ್ಷಧಾರೆ ಪ್ರಾರಂಭವಾಗಿಬಿಡುತ್ತೆ. ಆ ದಿನ ರಾತ್ರಿಯೆಲ್ಲ ಸುರಿದ ಮಳೆ, ಕೆರೆ ಬಾವಿ ಎಲ್ಲ ತುಂಬಿ ತುಳುಕುತ್ತೆ. ಹಳ್ಳಿ ಮತ್ತು ಮಾಯಸಂದ್ರದ ಭಕ್ತರು ಇಬ್ಬರು ಸ್ವಾಮಿಗಳನ್ನು ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಿ ಕುಟೀರತ್ವಕ್ಕೆ ಕರ್ಕೊಂಡು ಬರ್ತಾರೆ. ಶ್ರೀ ಪಿಳ್ಳಪ್ಪ ಸ್ವಾಮಿಯವರನ್ನು ಸಂಭ್ರಮ ಸಡಗರದಿಂದ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ಜನತೆ ಸ್ವಾಮಿಯವರನ್ನು ಸಾಗರೋಪಾದಿಯಾಗಿ ನೆರೆದಿದ್ದರು. ದಾರಿಯುದ್ದಕ್ಕೂ